ಕೈಮಗ್ಗ ನೇಕಾರಿಕೆಯ ಮೂಲ ಕೈ ಕೆಲಸ ಮಾಡುವ, ಹಣಗಿ ಕಟ್ಟುವವರಿಗೆ ಮಾಸಿಕ ಗೌರವಧನ 5,000 ರೂಪಾಯಿ ನೀಡಲು ಆಗ್ರಹ. ಕೈಮಗ್ಗ ಮುನ್ನಡೆಯಲು ಮೂಲ ಪ್ರೇರಕರು ಹಾಗೂ ಕಾರಣಕರ್ತರಾದ, ಹಣಗಿ ಕಟ್ಟುವವರನ್ನು ಪ್ರತಿವರ್ಷ ಜರುಗುವ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕು. ಮತ್ತು ಆರ್ಥಿಕ ಸಂಕಷ್ಟದಲ್ಲಿರುವ ಅವರಿಗೆ ಮಾಸಿಕ 5,000 ರೂಪಾಯಿ ಗೌರವಧನ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಲೆಮಾರಿ ಹಾಗೂ ಅರೆಅಲೆಮಾರಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಹಣಗಿ ನೇತೃತ್ವದಲ್ಲಿ ಗುರುವಾರ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜವಳಿ ಆಯುಕ್ತರ ಮೂಲಕ ರಾಜ್ಯ ಸರಕಾರಕ್ಕೆ ಹಣಗಿ ಕಟ್ಟುವವರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಯಮ್ಮ ಹಣಗಿ, ರಾಧಾಬಾಯಿ ಹಣಗಿ, ಚಂದ್ರಕಲಾ ಹಣಗಿ, ಲಲಿತಾ ಹಣಗಿ, ದೇವಕ್ಕ ಹಣಗಿ, ವಿದ್ಯಾಶ್ರೀ ಹಣಗಿ, ಇಂದ್ರಾಬಾಯಿ, ಲಕ್ಷ್ಮೀಬಾಯಿ ಹಣಗಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನೇಕಾರಿಕೆಯ ಮೂಲ ಕೈ ಕೆಲಸಗಾರರಿಗೆ ಹಣಗಿ ಕಟ್ಟೋರಿಗೆ ಸ್ವತಂತ್ರ ಭಾರತದಿಂದ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಸ ಆಗ್ಯಾರ. ಜವಳಿ ಅಧಿಕಾರಿಗಳೇ ಆಗಲಿ ಅಥವಾ ಘನ ಸರ್ಕಾರಗಳೇ ಆಗಲಿ, ನಾವು ಹೇಳೋದು ಆ ಸರ್ಕಾರಕ್ಕೆ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಸರ್ಕಾರ ಇದುವರೆಗೂ ಇವ್ರಿಗೆ ಗುರುತಿಸಿಲ್ಲ. ಸತತ ಅವ್ರಿಗೆ ಕೈಮಗ್ಗದ ಹಣಗಿ ಕಟ್ಟು ಇರೋದಲ್ಲ ಸರ್. ಅದಕ್ಕೆ ಇವ್ರದ ಕುಟುಂಬ ಜೀವನ ಸಾಗಿಸೋದ ಹೊರೆ ಆಗೈತಿ. ಅದಕ್ಕೆ ಸರ್ಕಾರ ಆರ್ಥಿಕ ಸಹಾಯಧನ ಒದಗಿಸಿಕೊಡ್ಬೇಕು. ಒಂದು 5,000 ರೂಪಾಯಿ ಆರ್ಥಿಕ ಸಹಾಯಧನ ಒದಗಿಸಿಕೊಟ್ರೆ ಆ ಕುಟುಂಬಗಳು ತಮ್ಮ ಮುಂದಿನ ಪೀಳಿಗೆಗೆ ಈ ಕೈ ಕೆಲಸ ಕಲಿಸ್ತಾರೆ. ಇಲ್ಲ ಅಂದ್ರೆ ಏನಾಗತ್ತಂದ್ರೆ ಈ ಕೆಲಸ ಬಿಟ್ಟು ಬೇರೆ ವೃತ್ತಿಗೆ ಅವರು ವಲಸೆ ಹೋದ್ರ ಮುಂದೊಂದು ದಿನ ಕೈಮಗ್ಗ ಅನ್ನೋದನ್ನೇ ಉಳಿಯೋದಲ್ಲ. ಕೈಮಗ್ಗದ ಮೂಲ ಕೈ ಕೆಲಸವನ್ನ ಹಣಗಿ ಕಟ್ಟೋ ಸರ್. ಆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಒಂದು 20-25 ಕುಟುಂಬ ಅದಾವ ಈಗ ಸರ್. ಅದಕ್ಕೆ ಇವರಿಗೆ ಆರ್ಥಿಕ ಸಹಾಯಧನ ಒಂದು 5,000 ರೂಪಾಯಿ ಮತ್ತು ನೇಕಾರ ಸಮ್ಮಾನ ಯೋಜನೆ ಅಡಿಯೊಳಗೂ ಗುರುತಿಸ್ಬೇಕ್ರಿ. ಇನ್ನೂ ಒಂದಿಷ್ಟು ಮಂದಿ ಗುರುತಿಸಿಲ್ಲ. ಮತ್ತು ಈ ರಾಷ್ಟ್ರೀಯ ಕೈಮಗ್ಗ ನೇಕಾರ ದಿನದ ಕಾರ್ಯಕ್ರಮದ ನಿಮಿತ್ತ ಈ ಕೈಮಗ್ಗದ ಹಣಗಿ ಕಟ್ಟೋರು ಇವರಿದ್ರೇನೆ ನೇಕಾರಿಕೆ, ಇವರಿಲ್ಲ ಅಂದ್ರೆ ನೇಕಾರಿಕೆ ಇರೋದಲ್ಲ. ಅದಕ್ಕೆ ಅವರಿಗೆ ರಾಷ್ಟ್ರೀಯ ಕೈಮಗ್ಗ ನೇಕಾರ ದಿವಸ ಅಥವಾ ಇನ್ನಿತರ ನೇಕಾರಿಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಅವರಿಗೂ ಗುರುತಿಸಿ ಗೌರವಿಸಬೇಕು. ಈ ಬಿದಿರಿನ ತಟ್ಟು ಕಟ್ಟೋದಾರ ಈ ಅಲ್ಪಸಂಖ್ಯಾತರು, ರಾಜಸಾಮ್ ಪಡಿಬಾರ್ದು ಅಂತ ಅಂಥವ್ರನ್ನು ಗುರುತಿಸ್ರಿ ಸರ್. ತಾವು ಗುರುತಿಸಿ ಮೇಲೆ ಅಧಿಕಾರಿಗಳಿಗೆ ಈ ಒಂದು ಜನಾಂಗಗಳ ಈ ಒಂದು ವೃತ್ತಿಯನ್ನು ಗಮನಿಸಬೇಕು, ಗಮನಿಸಿ ಗೌರವ ಕೊಡಬೇಕಂತಂದು ನಾವು ಕೇಳ್ಕೊತಾ ಇದ್ದೀವಿ ಸರ್.